ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ತಂಟೆಪಾಡಿ ಮನೆಯಲ್ಲಿದ್ದೇವೆ. ನೋಡುವ, ನನ್ನ ಚಿಕ್ಕಮ್ಮ ಇವರೊಟ್ಟಿಗೆ ನಾವು ಸ್ವಲ್ಪ ಹೊತ್ತು ಮಾತಾಡುವ. ಅವರ ಹತ್ರ ಕೆಲವೊಂದಷ್ಟು ವಿಚಾರಗಳನ್ನು ಕೇಳುವುದು, ಮತ್ತು ಒಂದೆರಡು ಹಾಡುಗಳನ್ನು ಹಾಡಲಿಕ್ಕೆಲ್ಲ ಇದ್ದಾರೆ. ಹಾಗೆ ಅದನ್ನೆಲ್ಲ ನಾವು ಕೇಳುವ. ಆಗ್ದಾ ಚಿಕ್ಕಮ್ಮ? ಈಗ ನೀವು ಏನು ಪದ್ಯ ಹಾಡ್ತೀರಿ? ಯಾವ ಪದ್ಯ ಹಾಡ್ತೀರಿ ಈಗ? ನಿಮ್ಮ ಜೋಗಳ ಪದ್ಯ ಎಲ್ಲ ನಮಗೆ ಭಾರಿ ಚಂದ ಕೇಳ್ತಿತ್ತು. ನಾವು ಸಣ್ಣದಿರುವಾಗ ನೀವು ಹೇಳ್ತಾ ಇದ್ರಿ. ನಾನು ಸಣ್ಣದಿರುವಾಗ ತಮ್ಮ ಮತ್ತು ಈಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರುವಾಗ ಹಾಡಿಕೊಂಡಿದ್ರಿ. ನನ್ನ ಮಗಳು ಸಣ್ಣದಿರುವಾಗಲೂ ಹಾಡ್ತಿದ್ರಿ ನೀವು. ಹಾಗೆ ನಿಮ್ಮ ಜೋಗಳ ಪದ್ಯ ನಮಗೆ ಕೇಳಬೇಕು ಅಂತ ಆಸೆ ಆಗಿದೆ. ನೀವೊಂದ್ಸಲ ಹೇಳಬೇಕೀಗ. ಮತ್ತು ಇದನ್ನು ನೀವು ಯಾರಿಂದ ಕಲ್ತ್ರಿ ಅಂತಲೂ ಹೇಳಿ, ಅಥವಾ ನಿಮಗೆ ಯಾರು ಇದನ್ನು ಹೇಳಿಕೊಟ್ರು, ನೀವು ಎಲ್ಲಿಂದ ಕಲ್ತ್ರಿ, ಇದನ್ನೆಲ್ಲ ಒಂದು ಸ್ವಲ್ಪ ತಿಳಿಸಿ ಆಯ್ತಾ ಚಿಕ್ಕಮ್ಮ? ಈಗ ಫಸ್ಟ್ ನೀವು ಹಾಡ್ತೀರಾ ಅಲ್ಲ ನಿಮಗೆ ಯಾರು ಹೇಳಿದ್ರು ಅದನ್ನು ಹೇಳ್ತೀರಾ? ಹೇಳಿ, ನೀವು ಎಲ್ಲಿಂದ ಕಲ್ತ್ರಿ ಅಂತ ಹೇಳ್ತೀರಾ, ಯಾರು ಹೇಳ್ಕೊಟ್ರು ಅಂತ ಹೇಳ್ತೀರಾ? ನನ್ನ ದೊಡ್ಡ ಅತ್ತೆ ಅಂದರೆ ನಿಮಗೆ ಅಜ್ಜಿ, ದೊಡ್ಡಜ್ಜಿ ಅಜ್ಜಿ ಹೇಳಿಕೊಟ್ಟ ನನಗೆ. ನೀನು ಕಲಿ ಇದನ್ನು, ಹೇಳು ಬೇಕಿದು ನಮಗೆಲ್ಲ, ಮಕ್ಕಳಿಗೆಲ್ಲ ಹಾಡು ಇದನ್ನು, ಮಕ್ಕಳೆಲ್ಲ ಇದ್ದಾಗ ಹಾಡಿದನ್ನು ಅಂತ ಹೇಳಿದ್ದಾರೆ. ಹಾಗೆ ಹಾಡೋದೀಗ ಇದು ಗಂಡು ಮಗುವಿಗೆ ಹೇಳುವ ಜೋಗಳ ಹಾಡು ಹಾಡ್ತೇನೆ. ಜೋ 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 ದೇವಕಿ ಕಂದ ಜೋ 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 ಭುವನ ಕ್ಲಾದ ಜೋ 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 ಧ್ರುವ ಪ್ರಹ್ಲಾದ ಜೋ 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 ಭುವನ ಕ್ಲಾದ ಜೋ 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 ಜೋ. ರಾಷ್ಟ್ರೀಯ ಸದ್ವಿದ್ಯೆಗಳನ್ನೆಲ್ಲ ಕಲಿತು, ರಾಷ್ಟ್ರೀಯ ಸದ್ಧರ್ಮ ಕುಲಗಳ ನರಿತು, ರಾಷ್ಟ್ರಾಭಿವೃದ್ಧಿಯ ಮುಂದಾಗಿ ತಿಳಿದು, ರಾಷ್ಟ್ರ ಸೇವಾಸಕ್ತನಾಗಿ ಬಾಳುವುದು ಜೋ ಜೋ. ಬಾಳೋ ದಾದಾಬಾಯಿ ಗೋಪಾಲರಂತೆ, ಬಾಲ ಗಂಗಾಧರ ಗಾಂಧಿಯರಂತೆ, ದಾಸ ಘೋಷಾಧ್ಯರಂತೆ, ಬಾಳೋ ಭೀಮಾರ್ಜುನ ರಾಲಿಗಳಂತೆ ಜೋ ಜೋ. ಆಲೋಕ ಮಾನ್ಯ ಮಹಾತ್ಮರ ಹಾಗೆ, ಬಾಲಕ ತಿಲಕ ಸದ್ಗುಣಗಂಧಿಯಾಗೆ, ಮೂರ್ಲೋಕ ವಿಖ್ಯಾತನಾಗುವೆ ಕಂದ, ಭೂಲೋಲ ಭಾಗ್ಯ ರತ್ನಾಕರ ಚಂದ ಜೋ ಜೋ. ತುಂಗ ವಿಕ್ರಮ ರಾಮ ಮೂರುತಿಯಾಗು, ಸಂಗೀತದಲ್ಲಿ ಬಾಲ ಗಂಧರ್ವನಾಗು, ಪುಂಗವ ಚಿತ್ರಿತ ರವಿವರ್ಮನಾಗು, ವಂಗ ಕವೀಂದ್ರ ರವೀಂದ್ರರಂತಾಗು ಜೋ ಜೋ. ಭಾರತ ಗೌರವಧಾರಕ ಜೋ ಜೋ, ಭಾರತ ವೀರ ಸುಧಾರಕ ಜೋ ಜೋ, ಭಾರತ ಮಿತ್ರ ಕುಲಾಗ್ರಣಿ ಜೋ ಜೋ, ಭಾರತ ಪುತ್ರ ಶಿರೋಮಣಿ ಜೋ 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 ಜೋ. ಆರ್ಯ ವಂಶ ಪ್ರದೀಪ ಜೋ ಜೋ ಜೋ, ಬಾಲ ಸೂರ್ಯ ಪ್ರತಾಪ ಜೋ ಜೋ, ರಿಪುಗಜ ಕೇಸರಿ ದರ್ಪ ಜೋ ಜೋ, ಮಮ ಕಂದ ಕಂದರ್ಪ ರೂಪ ಜೋ ಜೋ. ಜಯತು ಭಾರತ ಪಾವನೋತ್ಸವ ಜಯತು, ಜಯತು ಭಾರತ ಸೇವ್ಯ ವೈಭವ ಜಯತು, ಜಯತು ಹಿಂದೂ ದೇಶ ಬಾಂಧವ ಜಯತು, ಜಯತು ವಿಕ್ರಾಂತ ಕಂಠೀರವ ಜಯತು ಜೋ ಜೋ. ಶೀಘ್ರ ಸ್ವರಾಜ್ಯ ಸಾಮ್ರಾಜ್ಯಾನುಭವಕ್ಕೆ, ಭಾಗಿಯಾಗುವ ಭಾರತೀಯನೇ ನಿನಗೆ, ದೀರ್ಘಾಯುರಾರೋಗ್ಯ ಸಂಪದವಿವ, ಭಾಗ್ಯಲಕ್ಷ್ಮೀಶ ನಾರಾಯಣ ದೇವ ಜೋ ಜೋ. ಇದೀಗ ಇದು ಗಂಡು ಮಕ್ಕಳಿಗೆ ಇರುವ ಹಾಡು ಚಿಕ್ಕಮ್ಮ. ಇನ್ನೊಂದು ಇತ್ತಲ್ಲ ನಿಮ್ಮೊಟ್ಟಿಗೆ ಹಾಡು, ಇದೀಗ ನೀವು ಗಂಡು ಮಕ್ಕಳಿಗೆ ತೊಟ್ಲಿಗೆ ಹಾಕುವಾಗಲ್ಲ ಈ ಹಾಡನ್ನು ಹಾಡ್ತಿದ್ದಾಗ, ಈಗ ನಿಮ್ಮ ಮಗನಿಗಾಗುವಾಗ ಮತ್ತೆ ನನ್ನ ತಮ್ಮನಿಗೂ ಜೋಗಳ ಪದ್ಯ ನೀವು ಇದನ್ನೇ ಹಾಡಿದ್ರಿ. ಅಂದ್ರೆ ಬೇರೆ ಗಂಡು ಮಕ್ಕಳಿಗೆಲ್ಲ ಆಗುವಾಗ ಇದನ್ನು ಹಾಡ್ತೀವಿ, ಹೆಣ್ಣು ಮಕ್ಕಳಿಗೆ ಅಂತಲೇ ಇನ್ನೊಂದು ಹಾಡಿದೆ ಅಲ್ಲ ಹಾಗಾದ್ರೆ?
ಕೇಳು ಅದನ್ನು ಕೂಡ ಕೇಳು. ಜೋ ಜೋ ಶ್ರೀ ವಿಷ್ಣು ರಮಣಿ ಶ್ರೀರಮಣಿ, ಜೋ ಜೋ ಬ್ರಹ್ಮಣಿ ಶುಕವಾಣಿ ವಾಣಿ, ಜೋ ಜೋ ಲೋಕೈಕ ಜನನಿ ಭವಾನಿ, ಜೋ ಜೋ ಬಾಲೆ ಸರೋಜಿನಿ ರಾಣಿ, ಜೋ ಜೋ ಸದ್ಧರ್ಮ ಕುಲಶೀಲಗಳನ್ನೆಲ್ಲ ಗಳಿಸಿ ವಿದ್ಯಾ ವಿಶಾರದೆ ಶಾರದೆ ಎನಿಸಿ, ಶ್ರದ್ಧೆಯಿಂದಲಿ ತನ್ನ ಮಾನವ ಕಾಯ್ದು ಸಾಧ್ವಿಯಾಗಿರುವುದೇ ಸತಿಧರ್ಮಬಹುದು. ಜೋ ಜೋ ಜನಕನೇ ರಕ್ಷಕ ಬಾಲ್ಯದಿ ಬಾಲೆ, ಇನಿಯನೇ ನಾಥ ಯೌವನದಿ ಸುಶೀಲೆ, ತನಯನೇ ಪಾಲಕ ಮುಖ್ಯನ ವೇಳೆ, ವನಿತೆಯರ ಬಲೆಯರೆಂಬರು ಸರಳೆ. ಜೋ ಜೋ ಸತ್ಯಭಾಮಾದೇವಿ ಶ್ರೀ ತಿಲಕನನ್ನು, ಕಸ್ತೂರಿ ದೇವಿ ಮೋಹನ ಗಾಂಧಿಯನ್ನು, ಶಾಸ್ತ್ರೋಕ್ತ ವಿಧಿಯಿಂದ ಮದುವೆಯಾದಂತೆ ಉತ್ತಮ ಸದೃಶನ ವರಿಸುವೆ ಮಾತೆ. ಜೋ ಜೋ ಪತಿಯೇ ಮಂಗಲಮಾಣಿ ಮೋಹದ ರತ್ನ, ಸತಿಗೆ ಪಾತಿವೃತ್ಯವೇ ತರುವಾಭರಣ, ಸತಿಗೆ ಪತಿಯೇ ಭಾಗ್ಯ ಸೌಭಾಗ್ಯವತಿಯೇ, ಸತಿಯರ ಕುಲಕ್ಕೆ ಪದ್ಮಿನಿಯೇ ಪದ್ಮಿನಿಯೇ. ಜೋ ಜೋ ಸತಿಪತಿಯೊಡನೀರೆ ನರಕವೇ ನಾಕ, ಸತಿಪತಿಯೊಡನಿಲ್ಲದಿರೆ ನಾಕ ನರಕ, ಸತತಾನುಕೂಲ ದಾಂಪತ್ಯದಿಂದಿರಲು, ಕ್ಷಿತಿಯೊಳಗತಿ ಸ್ವರ್ಗ ಸುಖದಿಂದ ಮೇಲು. ಜೋ ಜೋ ಅಲರ ಸುವಾಸನೆ ಸೇರಿರುವಂತೆ, ನೆಳಲು ತನುವ ನೊಡಗೂಡಿರುವಂತೆ, ಲಲನೆ ಪತಿಯ ಹೆಜ್ಜೆಯನ್ನನುಸರಿಸಿ ನಲವಿಂದ ಲಣವಕ್ಕಿ ಎಂದದೊಳ್ಳು ಸುಖಿಸು. ಜೋ ಜೋ ಮನೆಯೊಳಗಿರು ಮುಂದೆ ಗೃಹಿಣಿ ಧರ್ಮದಲ್ಲಿ, ಅನುಕೂಲೆಯಾಗಿರು ಪತಿಯೋಳಿಗದಲ್ಲಿ, ಅನುದಿನ ಪರಿಜನರೊಲಿದಯದೋರು, ನಿರತ ಪತಿವ್ರತೆಯರ ಸಾಲ ಸೇರು. ಜೋ ಜೋ ಶ್ರೀರಾಮಚಂದ್ರನ ಸತಿ ಸೀತೆಯಂತೆ, ವೀರಪುತ್ರರ ಪಡೆಯುತ ವೀರ ಮಾತೆ, ಧೀರ ಶಿವಾಜಿಯ ಪೆತ್ತವಳಂತೆ, ಧೀರೆಯ ಶೋಧರೆಯಾಗೋ ಸ್ನೇಹಲತೆ. ಜೋ ಜೋ ಗೌತಮಿ ದ್ರೌಪದಿ ತಾರೆಯರಂತೆ, ಸೀತಾ ಮಂಡೋದರಿ ದೇವಿಯರಂತೆ, ಜಾತೆ ಅರುಂಧತಿ ಅನಸೂಯೆಯಂತೆ, ಖ್ಯಾತಿಯ ಗಳಿಸು ಲೋಪಮುದ್ರೆಯಂತೆ. ಜೋ ಜೋ ಭಾರಿ ಒಳ್ಳೆಯದಾಗಿತ್ತು ಚಿಕ್ಕಮ್ಮ. ಇದು ಎರಡರಲ್ಲಿ ಕೂಡ ಈ ದೇಶ ಪ್ರೇಮಕ್ಕಾಗಿಯೇ ಇರುವಾಗೆ ಉಂಟಲ್ಲ ಇದು. ಮತ್ತು ಆದರ್ಶ ವ್ಯಕ್ತಿಗಳಾಗಿ ಮಗು ಬೆಳೀಲಿ ಅಂತ ಇರುವಂಥ ವಿಶೇಷ. ಹೌದು ಹೌದು ಹೌದು. ನಿಮಗೆ ಇದು ಇಲ್ಲಿ ಅಜ್ಜಿ ಹೇಳಿಕೊಟ್ಟದ ನಿಮಗೆ? ನನ್ನ ದೊಡ್ಡ ಅತ್ತೆ, ಅಂದರೆ ನನ್ನ ಅತ್ತಿಗೆಯ ತಾಯಿ. ಹೌದು. ಇಲ್ಲಿ ಅಜ್ಜನಿಗೆ 2 ಮದುವೆ ಆಗಿತ್ತು. ಅಜ್ಜನ ಸುವರ್ಣ ಹೆಂಡತಿ. ಅವರು ಹೇಳಿಕೊಟ್ಟದ್ದು. ಅವರಿಗೆ ಅಕ್ಷರಾಭ್ಯಾಸ ಎಲ್ಲ ಇತ್ತಾಗ ಅವರು ಬರ್ದದನ್ನು ನೋಡಿ ನೀವು ಕಲ್ತದ? ಬಾಯಲ್ಲಿ ಅವರು ಹೇಳಿದ್ದನ್ನು ನಾನು ಬರ್ಕೊಂಡು ಇದನ್ನು ಕಲಿ, ನೀನಾದ್ರೂ ಹೇಳು ಮುಂದರ್ಸಿಕೊಂಡು ಹೋಗಿದ್ದನು ಅಂತ ಹೇಳಿದ್ರು. ಅವರು ಹಾಗಾದ್ರೆ ಈಗ ಇಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದ ಟೈಮಲ್ಲಿ ಅವರೇ ಹೇಳ್ತಿದ್ರ, ಅವರ ಜೊತೆಗೆ ನೀವು ಹೇಳ್ತಿದ್ರ? ಹಾಗೆ ಹೇಳ್ತಿದ್ರ? ಇಲ್ಲ, ಅವರು ಹೇಳ್ತಿರ್ಲಿಲ್ಲ. ನೀವೇ ಹೇಳು ಅದೆಲ್ಲ ನಿಮಗೇನು ಅಂತ ಹೇಳ್ತಿದ್ರು. ನೀವೇ ಅದನ್ನು ಮುಂದರ್ಸಿಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗೆ ನೀವು ಆಗಲ್ಲ ನಿಮಗೆ ಇದು ಬಾಯ್ಪಾಠ ಬರ್ತಿತ್ತ? ಈಗ ಹೌದೌದು ನೋಡಿ ಹೇಳೋದಕ್ಕೂ ಸ್ವಲ್ಪ ವಾಯ್ಸಲ್ಲ. ಹೌದು. ಅದಲ್ಲ, ಅದು ಓದೋದು ಸ್ವಲ್ಪ ಅಂದ್ರೆ ಹೇಳೋದು ಕಡಿಮೆ ಆದ ಮೇಲೆ ಮತ್ತೆ ಈಗ ಮೊಮ್ಮಕ್ಕಳೆಲ್ಲ ದೊಡ್ಡ ಆಗಿದ್ದಾರೆ.
ಇನ್ನು ಅವರಿಗೆ ಮಕ್ಕಳಾದ ಮೇಲೆ ನೀವು ಹೇಳಬೇಕಷ್ಟೇ ಇನ್ನು. ಹೌದು. ಇದು ನಿಮ್ಮ ಮಗಳಿಗೂ ಹಾಡ್ಲಿಕ್ಕೆ ಬರ್ತದ ಚಿಕ್ಕಮ್ಮ? ಇದು ಬರ್ತದೆ, ಆದ್ರೆ ಅವಳು ಹೇಳು ಅಂತ ಹೇಳಿದ್ರೆ ಹೇಳುದಿಲ್ಲ. ಇದು ನೀವು ಹೇಳಿ ಅಮ್ಮ, ನೀವು ಹೇಳಿದಷ್ಟು ಚಂದ ಆಗೋಲ್ಲ ಅಂತ ಹೇಳ್ತಾಳೆ. ನಾನು ಹೇಳಿದ್ದು ಹಾಗೆ. ಇದು ಇನ್ನು ಬೇರೆ ಹಾಡು ಇದೆಯಾ ಆ ಥರದ? ಅಲ್ಲ, ಮತ್ತೆ ಇದೇ ತರ ಬೇರೆ ಏನಾದರೂ ಸಂದರ್ಭದಲ್ಲಿ ಈಗ ಇದು ಪೂಜೆಗೆ ಹಾಕುವಾಗ ಅಂತಂದ್ರೆ ನನ್ನ ಅತ್ತೆ ಹೇಳಿಕೊಂಡಿದ್ರು, ಆದ್ರೆ ಅದನ್ನು ನಾವು ಆಗ ಬರ್ಕೊಂಡಿರ್ಲಿಲ್ಲ. ಅವರು ಹೇಳ್ತಿದ್ರು, ಆದ್ರೆ ನಾವು ಅದನ್ನು ಬರ್ಕೊಳ್ಳಿಲ್ಲ. ಅವರು ಹೇಳ್ತಿದ್ರು ಈಗ ಎಲ್ಲ ಕಲೀರಿ ಅಂತ ಹೇಳ್ತಿದ್ರು. ಆದ್ರೆ ಅದೇ ಅವರಿಗೆಲ್ಲ ಅದನ್ನೇ ಹೇಳ್ತಿದ್ರು. ಅವ್ರಿಗೆ ಯಾವ ರೀತಿ ಇದೆಲ್ಲ ಗೊತ್ತಿತ್ತು ಹಾಗಾದ್ರೆ? ಅವರಿಗೆ ಈ ಪೂಜೆಗೆ, ಸತ್ಯನಾರಾಯಣ ಪೂಜೆಗೆ ಹಾಡುವ ಹಾಡು, ಮತ್ತೆ ಆರತಿ ಎತ್ತುವಾಗ ಮದುಮಕ್ಕಳು ಮನೆ ಒಳಗೆ ಅವರಿಗೆ ಗೊತ್ತಿತ್ತು, ಅವ್ರು ಹೇಳ್ತಿದ್ರು. ಆದ್ರೆ ಅವರು ನಮ್ಮ ಇಲ್ಲಿ ಮಕ್ಕಳದ್ದು ಮನೆ ಇದಕ್ಕೆ ಆಗುವಾಗ ಅವರು ಹೇಳಿಲ್ಲ. ಆದ್ರೂ ಅವರು ಹೇಳ್ತಿದ್ರು, ನೀವು ಕಲಿತೀರಿ ಅಂತ ಆದ್ರೆ ನಾನು ಹೇಳಿಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ನಾವು ಆಗ ಕಲಿಲಿಲ್ಲ. ಅವರ ಹೆಸರು ಸುಬ್ಬಮ್ಮ ಅಂತ ಅಲ್ಲ? ಅವ್ರದ್ದು ಲಕ್ಷ್ಮಿ ಅಂತ. ಇವರು ಜೋಗುಳ ಹೇಳಿಕೊಟ್ಟವರು ಸುಬ್ಬಮ್ಮ. ಇದು ಮದುವೆ ಅದು ಆಡುವ ಎರಡನೇ ಅಂತಿ ಲಕ್ಷ್ಮಿ. ಅವರು ಈ ಆರತಿ ಹಾಡು, ಮದುಮಕ್ಕಳ ಹಾಡು ಎಲ್ಲ ಅವರು ಇವರು ಜೋಗುಳ ಹಾಡು. ಹಾಗಾದ್ರೆ ಅವರಿಗೆ ಆ ರೀತಿ ತುಂಬಾ ಹಾಡುಗಳು ಬೇರೆ ಗೊತ್ತಿತ್ತು. ಅಲ್ಲಿ ಅವರ ತಾಯಿ ಮನೆಯಲ್ಲೆಲ್ಲ ನನ್ನ ಅತ್ತೆ ತಾಯಿ ಮನೆಯಲ್ಲೆಲ್ಲ ಪೂಜೆ ಆಗುವಾಗ ಅಲ್ಲೆಲ್ಲ ಸತ್ಯನಾರಾಯಣ ಪೂಜೆಗೆ ಮತ್ತೆ ದುರ್ಗಾ ಪೂಜೆಗೆ ಎಲ್ಲ ಹಾಡು ಹೇಳ್ತಿದ್ರು. ಅಂದ್ರೆ ಲಕ್ಷ್ಮಿ ಅವರೆಲ್ಲ ಆಡ್ತಿದ್ರು. ಅವರ ಅಕ್ಕ ತಂಗಿಯರಿಗೆ ಎಲ್ಲ ಗೊತ್ತುಂಟ? ಅಕ್ಕ ತಂಗಿಯರಿಗೆ ಈಗ ಒಬ್ರು ಸಣ್ಣ ಅತ್ತೆ ಇದ್ದಾರೆ, ಅತ್ತೆ ತಂಗಿ ಚಿಕ್ಕವರು, ಅವರಿಗೆ ಬರ್ತದೆ ಅಂತ ಗೊತ್ತಿಲ್ಲ. ಅವರಾದ್ರೆ ಅವರಿಗೂ ಅವರು ಹೇಳುದು ಕಮ್ಮಿ, ನನಗೆ ಬರುದಿಲ್ಲ ಅಂತಲೇ ಹೇಳುದು ಹೆಚ್ಚು. ಆದ್ರೆ ಅವರಿಗೆ ಬರ್ತದೇನೋ ಗೊತ್ತಿಲ್ಲ. ಅವರ ಅಣ್ಣನ ಹೆಂಡತಿ ಹೇಳಿಕೊಂಡಿದ್ರು, ಅಣ್ಣನ ಹೆಂಡತಿ ಅಣ್ಣನ ಮಗಳೆಲ್ಲ ಹೇಳಿಕೊಂಡಿದ್ರು. ಈಗ ಅವರು ಅದನ್ನೆಲ್ಲ ನಿಮ್ಮ ಅಜ್ಜನ ಮನೆ ಅಜ್ಜಿ ಯಾರಾದ್ರೂ ಹೇಳ್ತಿದ್ರ ಚಿಕ್ಕಮ್ಮ ಈ ತರ? ಅವರಿಗೆಲ್ಲ ನಿಮ್ಗೆ ನಮ್ಮ ಮುಂಡುಗರ ಅಜ್ಜಿ ಅವರ ಅಮ್ಮ ಹೇಳುತ್ತಿದ್ದ ಗೊತ್ತಿಲ್ಲ ನಿಮಗೆ? ಇಲ್ಲ, ಅವರು ಹೇಳ್ತಿದ್ರು ಅವರಷ್ಟಕ್ಕೆ ಅವರೆಲ್ಲ. ಆಗ ಅದೆಲ್ಲ ಒಂದು ಅದು ಅಷ್ಟು ನಾವು ಅದನ್ನು ಗಂಭೀರವಾಗಿ ತಕ್ಕೊಳ್ತಿರ್ಲಿಲ್ಲ. ಹೇಳ್ತಿದ್ರೆ ನಮ್ಮ ಮಕ್ಕಳನ್ನೆಲ್ಲ ನಿದ್ರೆ ಮಾಡಿಸುವಾಗ ಹೇಳ್ತಿದ್ರು, ಏನ್ ಹೇಳ್ತಾರಪ್ಪ ಅಂತ ಆಯ್ತು. ಅಲ್ಲ, ಅದು ಮತ್ತೆ ಮೊದಲೆಲ್ಲ ಒಂದು ಜೋಗುಳ ಪದ್ಯವ ಯಾವ್ದಾದ್ರು ಪದ್ಯ ಒಂದು ವಿಷಯದಿಂದ ವಿಷಯಕ್ಕೆ ಅದನ್ನು ಕನೆಕ್ಟ್ ಮಾಡಿಕೊಂಡು ಹೋಗಿ ಹೇಳ್ತಿದ್ರ, ಪದ್ಯವನ್ನು ಕಟ್ಟಿಸಿದ್ರಲ್ಲ ಚಿಕ್ಕ. ಯಾವ್ದಾದ್ರು ಒಂದು ಪದ್ಯಗಳನ್ನು ರಚನೆ ಅವರಷ್ಟು ಸ್ವಂತ ರಚನೆ ಮಾಡುದಾದ್ರೂ ಕೂಡ ಒಂದಕ್ಕೆ ಕನೆಕ್ಟ್ ಮಾಡಿಕೊಂಡೇ ನಿತ್ಯ ಜೀವನದಲ್ಲಿ ಆಗೋದನ್ನೇ ಒಂದು ಪದ್ಯ ರೀತಿಯಲ್ಲಿ ಹೇಳ್ತಿದ್ರು. ಮಾಡ್ತಿದ್ರು. ಈಗ ಮಾಡೋರು ಇಲ್ಲ, ಹೌದು, ಕಲಿಯೋರು ಇಲ್ಲ. ಈ ಹಳೆ ಪದ್ಯ ಎಲ್ಲ ಯಾಕೆ ಆಗ್ಲಿ ಇದನ್ನು ಒಂದಷ್ಟು ಜನ ಕಲ್ತು ಇನ್ನು ಮುಂದಿನ ಮಕ್ಕಳಿಗೆ ಜೋಗುಳ ಪದ್ಯದಲ್ಲಿ ಅವರು ನಿದ್ದೆ ಮಾಡುವಷ್ಟು ಬೆಳೆದ್ರೆ ಒಳ್ಳೇದಲ್ವಾ? ಹಾಗೆ. ಮತ್ತೆ ಮೊನ್ನೆ ನೀವು ಭಜನೆ ಪದ್ಯ ಆಡಿದ್ದು ಒಳ್ಳೇದಾಗಿದೆ. ಮತ್ತೆ ಅದನ್ನ ಮೊದಲು ನೀವು ಹೂ ಕಟ್ಟಿದ್ರಲ್ಲ ಹಿಂಗಾರದ್ದು, ನಿಜವಾಗಿ ತುಂಬಾ ಖುಷಿಯಾಗಿದೆ, ಅದು ಚಂದವಾಗಿದೆ. ನಾನು ಸುಮಾರು ಜನ ಹೇಳುದು ಕೂಡ ಕೇಳಿದೆ, ನೀವು ಹಾಳೆ ಕಟ್ಟಿ ಚಂದಾಗಿದೆ ಎಲ್ಲ ಅಂತ. ಹಾಗೆ. ಆಡಿದ್ದಕ್ಕಾಗಿ ಧನ್ಯವಾದಗಳು ಚಿಕ್ಕಮ್ಮ.